ಕೇಂದ್ರದ ಬಜೆಟ್ನಲ್ಲಿ ಕಲ್ಯಾಣ ಕರ್ನಾಟಕ ಮತ್ತು ಕಲಬುರಗಿ ಜಿಲ್ಲೆಯ ಬೇಡಿಕೆಗಳನ್ನು ಈಡೇರಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಕಲ್ಯಾಣ ನಾಡು ವಿಕಾಸ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷರಾದ ಮುತ್ತಣ್ಣ ಎಸ್ ನಡಿಗೇರಿ ಅವರು ಆಗ್ರಹ ಮಾಡಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಲಬುರಗಿಯಲ್ಲಿ ಏಮ್ಸ್ ನಿರ್ಮಾಣ ಮಾಡಬೇಕು, ರಾಷ್ಟ್ರೀಯ ಹೆದ್ದಾರಿಗಳು ಸಂಪರ್ಕ ಸರಿಯಾಗಿ ಮಾಡಿಸಬೇಕು, ಸೂಕ್ತ ರೈಲು ಸೇವೆಗಳು, ವಿಮಾನ ಸಂಚಾರ ಪುನರಾರಂಭ ಮಾಡಬೇಕೆಂದರು. ಈ ಸುದ್ದಿಗೋಷ್ಠಿಯಲ್ಲಿ ಬಾಬು ಮದನ್ಕರ್, ಜೈಭೀಮ್ ಮಾಳ್ಗೆ, ನಾಗಯ್ಯ ಡೊಂಗರ್ಗಾಂವ್ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಈ ಪತ್ರಿಕಾಗೋಷ್ಠಿ ಮೂಲಕ ಆಗ್ರಹ ಮಾಡ್ತಾ ಇದ್ದೀವಿ. ಈಗ ಕೇಂದ್ರ ಸರ್ಕಾರ ಆಡಳಿತಕ್ಕೆ ಬಂದು 11 ವರ್ಷ ಆಯಿತು. 11 ವರ್ಷ ಮೇಲೆ ಕಲಬುರಗಿಗೆ ಯಾವುದೇ ಹೇಳ್ತಕ್ಕಂಥ ಯೋಜನೆಗಳು ಬಂದಿಲ್ಲ. ಕೆಲವು ಯೋಜನೆಗಳು ರದ್ದಾಗ್ಯಾವ, ಕೆಲವು ಯೋಜನೆಗಳು ಸ್ಥಳಾಂತರಗೊಂಡವ. ಅದಕ್ಕೆ ನಾವು ಪ್ರತಿ ವರ್ಷ ನಮ್ಮ ಸಂಘಟನೆ ಆರಂಭ ಆಗಿ 6 ವರ್ಷ ಮುಗಿದು 7ನೇ ವರ್ಷ ರನ್ನಿಂಗ್ ಅದ. ಪ್ರತಿ ವರ್ಷ ಬಜೆಟ್ ಟೈಮಿಗೆ ನಾವು ಮನವಿ ಮಾಡೋದು, ವಿಭಿನ್ನವಾಗಿ ಹೋರಾಟ ಮಾಡೀವಿ. ಈಗ ರಕ್ತದ ಪತ್ರ ಕೊಟ್ಟಿವಿ, ಜೊತೆಗೆ ಬೊಬ್ಬೆ ಪ್ರತಿಭಟನೆ ಮಾಡೀವಿ, ಅರಬತ್ತಲ್ಲಿ ಪ್ರತಿಭಟನೆ ಮಾಡೀವಿ, ಮನವಿ ಕೊಟ್ಟಿವಿ, ಸಾಕಷ್ಟು ಸಾರಿ ಪ್ರತಿಭಟನೆ ಮಾಡೀವಿ. ಆದರೂ ಕೇಂದ್ರ ಸರ್ಕಾರ ನಮ್ಮದು ಕಲಬುರಗಿ ಜಿಲ್ಲೆ, ವಿಶೇಷವಾಗಿ ಕಲಬುರಗಿ ಜಿಲ್ಲೆ ಅಂತಂದ್ರೆ ಮಲ್ದಾಯ ಧೋರಣೆ ತೋರ್ಕೊತಾರೆ. ಈ ಮಲ್ದಾಯ ಧೋರಣೆ ತೋರಿಸೋದು ಬಂದ್ ಮಾಡಿ ನಮಗೆ ನ್ಯಾಯ ದೊರಕಿಸ್ಕೊಡುವಂಥ ಕೆಲಸ ಮಾಡಬೇಕು ಕೇಂದ್ರ ಸರ್ಕಾರ. ಮೊದಲನೇದಾಗಿ ಕಲಬುರಗಿ ಏಮ್ಸ್ ಕೊಡಬೇಕು. ಕಲಬುರಗಿ ಏಮ್ಸ್ ಯಾಕೆ ಕೊಡಬೇಕಪ್ಪ ಅಂತಂದ್ರೆ 2018ದಾಗ ಕೇಂದ್ರ ಸರ್ಕಾರದೇ ಪಾರ್ಲಿಮೆಂಟ್ರಿ ಅಕೌಂಟ್ಸ್ ಕಮಿಟಿ ಶಿಫಾರಸು ಮಾಡ್ಯಾರ. ಏನು ಮಾಡ್ಯದ ಅಂತಂದ್ರೆ ಆಲ್ ಓವರ್ ಇಂಡಿಯಾದಾಗ ಏನು ESI ಹಾಸ್ಪಿಟಲ ಮತ್ತು ಮೆಡಿಕಲ್ ಕಾಲೇಜ್ ಅವ, ಅವಕ್ಕೆ ಅಪ್ಗ್ರೇಡ್ ಮಾಡಿ ಮೇಲ್ದರ್ಜೆಗೇರಿಸಿ ಏಮ್ಸ್ ಆಸ್ಪತ್ರೆ ಮಾಡ್ಬೇಕಂತೇಳಿ 2018ದಾಗ ಪಾರ್ಲಿಮೆಂಟ್ರಿ ಅಕೌಂಟ್ಸ್ ಕಮಿಟಿ ಹೇಳ್ಯಾರ. ಅದಾದ ನಂತರ 2020ದಾಗ ಮದ್ರಾಸ್ ಹೈಕೋರ್ಟ್ ಕೂಡ ಅದೇ ಸೇಮ್ ಇದ್ರ ಇಶ್ಯೂ ಮೇಲೆ ಜಡ್ಜ್ಮೆಂಟ್ ಮಾಡ್ಯದ. ಆಲ್ ಓವರ್ ಇಂಡಿಯಾದಾಗ ಏನು ESI ಆಸ್ಪತ್ರೆ ಮತ್ತು ಮೆಡಿಕಲ್ ಕಾಲೇಜ್ ಏನವ ಅವು ಮೇಲ್ದರ್ಜೆಗೇರಿಸಿ ಏಮ್ಸ್ ಮಾಡಬೇಕು ಅಂತೇಳಿ ಮದ್ರಾಸ್ ಹೈಕೋರ್ಟ್ ಕೂಡ ಜಡ್ಜ್ಮೆಂಟ್ ಮಾಡ್ಯದ. ಮತ್ತು ಅದೇ ರೀತಿಯಾಗಿ ನಮ್ಮ ಭಾಗದ ಅಭಿವೃದ್ಧಿಗಾಗಿ ಏನು ಸಮಿತಿ ಆಗಿತ್ತು, ನಂಜುಂಡಪ್ಪ ವರದಿ ಸಮಿತಿ. ಆ ನಂಜುಂಡಪ್ಪ ಸಮಿತಿದಾಗೂ ಕಲಬುರಗಿದಾಗ ಏಮ್ಸ್ ಆಲ್ ಅಂತೇಳಿ ಡಿಮಾಂಡ್ ಅದ. ಅದಕ್ಕೆ ನಾವು ಕೇಂದ್ರ ಸರ್ಕಾರಕ್ಕೆ ವಿನಂತಿ ಮಾಡ್ಕೋತೀವಿ, ಈ ಕೂಡಲೇ ಈ ಬಜೆಟ್ನಾಗ ಏಮ್ಸ್ ಕಲಬುರಗಿ ಘೋಷಣೆ ಮಾಡಬೇಕು. ಈಗ ಕಲಬುರಗಿಗೆ ಏಮ್ಸ್ ಘೋಷಣೆಯಿಂದ ಕೇಂದ್ರ ಸರ್ಕಾರಕ್ಕೂ ಅನುಕೂಲ ಅದ. ಯಾಕಂದ್ರೆ ಯೂನಿವರ್ಸಿಟಿದವ್ರು ಜಾಗ ಕೊಡೋಕೆ ರೆಡಿ ಇರ, ಜೊತೆಗೆ ದೊಡ್ಡ ಪ್ರಮಾಣದಾಗ ಕಟ್ಟಡದ. ಈಗಿನ ಅಂದಾಜು ವೆಚ್ಚ ಅಂತಂದ್ರೆ 2,000 ಕೋಟಿ ರೂಪಾಯಿ ಖರ್ಚು ಮಾಡಿ ಕಟ್ಟೋದು. ಅದು 50% ಬಳಕೆ ಆಗ್ಲತ್ತ, ಇನ್ನೂ 50% ಬಳಕೆ ಆಗಲಾಗ್ಯದ. ಅದಕ್ಕೆ ನಾವು ಕೇಂದ್ರ ಸರ್ಕಾರಕ್ಕೆ ಆರ್ಥಿಕ ಹೊರೇನೂ ಆಗೋದಿಲ್ಲ, ಮತ್ತು ಎಲ್ಲ ವ್ಯವಸ್ಥೆನೂ ಅದಲ್ಲ. ಕಟ್ಟಡದ, ನೀರದ, ಮತ್ತೇನಂತಾರೆ ಮೆಡಿಕಲ್ ಕಾಲೇಜ, ಡೆಂಟಲ್ ಕಾಲೇಜ, ನರ್ಸಿಂಗ್ ಕಾಲೇಜ, ಪ್ಯಾರಾಮೆಡಿಕಲ್ ಕಾಲೇಜ, ಎಲ್ಲ ರೀತಿಯಿಂದ ಸೌಕರ್ಯ ಇದೆ. ಅದಕ್ಕೆ ಅಪ್ಗ್ರೇಡ್ ಮಾಡಿದ್ರೆ ಏನು ಬೋರ್ಡ್ ಬದಲಾಯಿಸೋದು ಅಷ್ಟೇ ಅದ. ಇಲಾಖೆಯಿಂದ ಇಲಾಖೆ ಬೋರ್ಡ್ ಬದಲಾಯಿಸೋದು ಅಷ್ಟೇ ಅದ. ಅದಕ್ಕೆ ಕೇಂದ್ರ ಸರ್ಕಾರ ಈ ಕೂಡಲೇ ನಮ್ಮ ESI ಆಸ್ಪತ್ರೆಯನ್ನು ಏಮ್ಸ್ ಆಗಿ ಮೇಲ್ದರ್ಜೆಗೇರಿಸ್ಬೇಕಂತೇಳಿ ನಾವು ವಿನಂತಿ ಮಾಡ್ಕೊತೀವಿ. ಈಗ ಮುಖ್ಯಮಂತ್ರಿ ಆಗಿದ್ದರು 2020ದಾಗ ಯಡಿಯೂರಪ್ಪನವರು. ಅವರೊಂದು ಮನವಿ ಕೊಟ್ಟರು 24/8/2020ಕ್ಕೆ ಕಲಬುರಗಿ ESI ಆಸ್ಪತ್ರೆಗೆ ಏಮ್ಸ್ ಮಾಡಂತೇಳಿ ಮನವಿ ಮಾಡಿದರು. ಆಗಿನ ಕಾಲಕ್ಕೇನು ಕೇಂದ್ರದಾಗ ಆರೋಗ್ಯ ಸಚಿವರು ಹರ್ಷವರ್ಧನ್ ಅವರು ಅವ್ರಿಗೆ ಲೆಟರ್ ಮಾಡಿದ್ರು. ಅದೇ ರಿಪ್ಲೈನು ಕೊಟ್ಟಿರೋರು, ಇದರ ಪಾಸಿಟಿವ್ ಕ್ರಮ ಕೈಗೊಳ್ತೀವಿ ಅಂತೇಳಿ ಹರ್ಷವರ್ಧನ್ ಸಾಹೇಬರು ಹೇಳಿದರು. ಅದಾದಮೇಲೆ ಬಳ್ಳಾರಿ ವಿಜಯನಗರ ವೈದ್ಯಕೀಯ ಕಾಲೇಜು ಉದ್ಘಾಟನಾ ಸಮಾರಂಭದಾಗೂ ಅವರು ಎಲ್ಲ ವಿಡಿಯೋ ಎಲ್ಲ ಡಾಕ್ಯುಮೆಂಟ್ ಅದಾವ. ಆ ಟೈಮಿಗೆ ಅವರು ಆಶ್ವಾಸನೆ ಕೊಟ್ಟರು ಹರ್ಷವರ್ಧನ್ ಸಾಹೇಬರು, ಇವ್ರು ಏನು ಮನವಿ ಕೊಟ್ಟರೆ ಅದಕ್ಕೆ ನಾವು ಕ್ರಮ ಕೈಗೊಳ್ತೀವಿ ಅಂತೇಳಿ. ಮುಂದೆ ಏನು ಗೌರ್ಮೆಂಟ್ ಚೇಂಜ್ ಅದು, ಸರ್ಕಾರ ಚೇಂಜ್ ಅದು ಅಟ್ಟಕ್ಕೆ ಪತ್ರವ್ಯವಹಾರ ಕಟ್ಟೆ ಸೀಮಿತ ಆಗ್ಯದ. ಅದಕ್ಕೆ ನಾವೇನು ಕೇಳ್ತೀವಿ, ಈ ಕೂಡಲೇ ಏಮ್ಸ್ ಕಲಬುರಗಿಗೆ ಘೋಷಣೆ ಆಗಲ್ಲ ಅಂತೇಳಿ ನಮ್ಮದು ಬೇಡಿಕೆ ಇದೆ. ಪ್ರತಿ ವರ್ಷ ನಾವು ಹೋರಾಟ ಮಾಡ್ತೀವಿ. ಈಗ ಪತ್ರಿಕಾಗೋಷ್ಠಿ ಮೂಲಕ ಕೇಂದ್ರ ಸರ್ಕಾರಕ್ಕೆ ನಾವು ಆಗ್ರಹ ಮಾಡತ್ತೀವಿ. ಅದೇ ರೀತಿ ರಾಷ್ಟ್ರೀಯ ಹೆದ್ದಾರಿಗಳು ಈಗ ಸ್ವತಂತ್ರ ಬಂದು 77-78 ವರ್ಷ ಆಯಿತು. ಡಿವಿಷನ್ ಹೆಡ್ ಕ್ವಾರ್ಟರ್ಸ್ ಇದೆ ಕಲಬುರಗಿ ಒಂದು 4 ಲೈನ್ ಚತುಷ್ಪಥ ಹೆದ್ದಾರಿ ಇಲ್ಲ. ಈಗ ಪ್ರತಿಯೊಂದು ಜಿಲ್ಲಾದ ಡಾಟಾಗಳು ತೊಗೊಂತಂದ್ರೆ ಎಕ್ಸ್ಪ್ರೆಸ್ ಹೆದ್ದಾರಿಗಳು ಪ್ರತಿ ರಾಜ್ಯದಾಗ ಎಲ್ಲ ಕಡೆ ಹೆಚ್ಚಿಗೆ ಅದಾವ. ಮಧ್ಯಪ್ರದೇಶದಾಗ 5 ಎಕ್ಸ್ಪ್ರೆಸ್ ಹೈವೇಗಳವ, ಉತ್ತರ ಪ್ರದೇಶದಾಗ 6 ಅದಾವ, ಮಹಾರಾಷ್ಟ್ರದಾಗ 5 ಅದಾವ, ತಮಿಳ್ನಾಡದಾಗ 5 ಅದಾವ, ಅದೇ ರೀತಿ ಆಂಧ್ರ ಪ್ರದೇಶದಾಗ 3 ಅವ, ಗುಜರಾತ್ದಾಗ 5 ಅದಾವ, ಕರ್ನಾಟಕದ ಒಂದೇ ಅದ, ಅದು ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೆದ್ದಾರಿ. ಅದು ಬಿಟ್ಟರೆ ಕರ್ನಾಟಕದಾಗ ಯಾವುದೇ ಎಕ್ಸ್ಪ್ರೆಸ್ ಹೆದ್ದಾರಿ ಇಲ್ಲ. ಮತ್ತು ಹೈಯೆಸ್ಟ್ GST ಸೆಕೆಂಡ್ ಪೇಯರ್ ನಾವೇ ಇದ್ದೀವಿ. ಹೆಚ್ಚಿಗೆ GST ಇದು ಸೋರ್ಸ್ ಕೊಡೋರು ನಾವೇ ಕೇಂದ್ರ ಸರ್ಕಾರಕ್ಕೆ. ಅದೇ ರೀತಿ ಕರ್ನಾಟಕದಾಗೆ 4 ಪಥ ಹೆದ್ದಾರಿಗಳು ಇರ್ತಕ್ಕಂಥ ಕೆಲವು ಪ್ರಮುಖ ನಗರಗಳ ಹೆಸರು ಹೇಳ್ತೀವಿ. ಬೆಂಗಳೂರಿಗೆ 8 ಅವ, ಮೈಸೂರಿಗೆ 3 ಅದಾವ, ಹುಬ್ಬಳ್ಳಿಗೆ 6 ಅದಾವ, ಬೆಳಗಾವಿಗೆ 4 ಅದಾವ, ಶಿವಮೊಗ್ಗಕ್ಕೆ 3 ಅದಾವ, ಮಂಗಳೂರಿಗೆ 4 ಅದಾವ. ಅದೇ ರೀತಿ ಕಲ್ಯಾಣ ಕರ್ನಾಟಕದಾಗೆ ಕೆಲವೊಂದು ನಗರಗಳಿಗೆ ಅಷ್ಟೇ ಚತುಷ್ಪಥ ಹೆದ್ದಾರಿ ಅದ. ಅದ್ರಾಗ ಬಳ್ಳಾರಿಗೆ 4 ಅದಾವ, ರಾಯಚೂರಿಗೆ 6 ಆಗ್ಲತ್ತವ ಟೋಟಲಿ, ಹೊಸಪೇಟೆಗೆ 4 ಅದಾವ, ಕೊಪ್ಪಳಕ್ಕೆ 2 ಅವ, ಕಲಬುರಗಿ 0 ಅದ. ಡಿವಿಷನ್ ಹೆಡ್ ಕ್ವಾರ್ಟರ್ಸ್ ಅದ, ಕಲಬುರಗಿ 0 ಅದಾವ. ಯಾವುದೇ 4 ಹೆದ್ದಾರಿಗಳು ಕಲಬುರಗಿಗಿಲ್ಲ. ಅದಕ್ಕೆ ನಾವು ಕೇಂದ್ರ ಸರ್ಕಾರಕ್ಕೆ ಏನು ವಿನಂತಿ ಮಾಡ್ತೀವಿ ಅಂದ್ರೆ ಇದು ಹೆದ್ದಾರಿ ಆಗಬೇಕು.
ಅದಾದ ನಂತರ ಕಲಬುರಗಿ ಶಾಬಾದವಾಡಿ ಯಾದಗಿರಿ ರಾಯಚೂರು ತನಕ ಚತುಷ್ಪಥ ಹೆದ್ದಾರಿ ಬೇಕಂತ ಒಂದು ಬೇಡಿಕೆ ಇದೆ. ಅದೇ ರೀತಿ ಇಂಟರ್ಸ್ಟೇಟ್ ಒಂದು ಹೆದ್ದಾರಿ ಇದೆ, ಲಾತೂರ್ ಉಮ್ಮರ್ಗ ಕಲಬುರಗಿ ಸೇಡಂ ಕೊಡಂಗಲ್ ಮೆಹಬೂಬ್ ನಗರ. ಆ ಹೆದ್ದಾರಿ ಕೂಡ ಚತುಷ್ಪಥ ಹೆದ್ದಾರಿ ಆಗಬೇಕು. ಇವೆಲ್ಲ ಬೇಡಿಕೆಗಳು ಕೂಡಲೇ ಸರ್ಕಾರ ಈಡೇರಿಸ್ಬೇಕಂತೇಳಿ ನಾವು ಕೇಳ್ಕೊತೀವಿ. ಈ ಚತುಷ್ಪಥ ಹೆದ್ದಾರಿ ಇಲ್ಲ ಅಂತೇಳಿ ನಮ್ಮಲ್ಲಿ ಇನ್ವೆಸ್ಟರ್ಸ್ ಬರೋಲ್ಲ, ಜೊತೆಗೆ ವ್ಯಾಪಾರ ವಹಿವಾಟಕ್ಕೂ ತೊಂದರೆ ಆಗತ್ತದ. ಈಗ ನಾವು ಎಮರ್ಜೆನ್ಸಿ ಯಾರೋ ಒಂದು ಒಳ್ಳೇದಕ್ಕೆ ಕೆಟ್ಟದಕ್ಕೆ ಬೆಂಗಳೂರಿಂದ ಕಲಬುರಗಿ ಬರಬೇಕಂದ್ರೆ ವಾಯಾನು ಕರ್ನೂಲ ಮೆಹಬೂಬ್ ನಗರ ಹೋಗಿ ಬರಬೇಕು. ಕಲಬುರಗಿದವ್ರು ನಮ್ಮ ದಟ್ಟು ದುರ್ದೈವ ಅದ ಅಂತಂದ್ರೆ ಹಂಗೆ ಹೋಗಿ ಬರಬೇಕು. ಇಲ್ಲಾಂದ್ರೆ ಹೊಸಪೇಟೆ ಇಳಕಲ ಏನಂತಾರೆ ಬಸವನ ಬಾಗೇವಾಡಿಯಿಂದ ಹಿಂಗೆ ಬರಬೇಕು ನಾವು. ಯಾಕಪ್ಪ ನಾವೇನೇನು ಕರ್ನಾಟಕದಿದ್ದೀವಿ ಏನು ಬೇರೆ ದೇಶದಾಗಿದ್ದೀವಿ ನಾವು? ಎಲ್ಲ ಕಡೆ ಚತುಷ್ಪಥ ಹೆದ್ದಾರಿ ಮಾಡ್ತೀವಿ ಸರ್ಕಾರದವರು, ಕೇಂದ್ರ ಸರ್ಕಾರ ಇಲ್ಲಿ ರಾಜ್ಯ ಸರ್ಕಾರ ಅಲ್ಲಿ. ನಮ್ಮ ಕಲಬುರಗಿ ಇಟ್ಟಾಕ ಮತ್ತೆ ಧೋರಣೆ ತೋರಿಸ್ತೀರಿ ನೀವು. ಕೇಂದ್ರ ಸರ್ಕಾರಕ್ಕೆ ಪಾಲಿಗಂತೂ ಏನಂತಾರೆ ಸೌತಿ ಮಕ್ಕಳೇ ಆಗಿದ್ದು 11 ವರ್ಷ ಐತಿ ಯಾವುದೇ ಪ್ರಾಜೆಕ್ಟ್ ಕೊಟ್ಟಿಲ್ಲ ಕಲಬುರಗಿಗೆ, ಸ್ಪೆಷಲಿ ಕಲಬುರಗಿ ಯಾವ ಪ್ರಾಜೆಕ್ಟ್ ಕೊಟ್ಟಿಲ್ಲ. ಅದೇ ರೀತಿ 1984 ಏನು ಸರಿನ್ ಕಮಿಟಿ ಶಿಫಾರಸಾದ ರೈಲ್ವೆ ವಿಭಾಗ ಕಲಬುರಗಿ ಆಗಬೇಕಂತೇಳಿ ಆಲ್ರೆಡಿ 3 ಇದ್ದು, ಅದ್ರಾಗ 2 ಅದಾವ, ಸಿಲ್ಚರ ಮತ್ತು ಅದು ಆಸಾಮ್ದಾಗಿತ್ತು, 2 ಆಗ್ಯಾವ. ಕಲಬುರಗಿ ಮಾತ್ರ ಆಗಿಲ್ಲ. 2014 ಕೇಂದ್ರ ಸರ್ಕಾರ ಶಂಕುಸ್ಥಾಪನೆ ಮಾಡ್ಯದ. ಈಗ ಶಂಕುಸ್ಥಾಪನೆ ಆಗೋದು ಏನು ರೈಲ್ವೆ ವಿಭಾಗ ಅದ, ಈ ಕೂಡಲೇ ಆರಂಭ ಮಾಡ್ಬೇಕಂತೇಳಿ ನಾವು ವೇದಿಕೆ ಮೂಲಕ ಈ ಪತ್ರಿಕಾಗೋಷ್ಠಿ ಮೂಲಕ ನಾವು ಕೇಂದ್ರ ಸರ್ಕಾರಕ್ಕೆ ಆಗ್ರಹ ಮಾಡ್ತಿದ್ದೀವಿ. ಒಂದು ವೇಳೆ ನೀವು ನಮ್ಮ ಬೇಡಿಕೆಗೆ ಮುಂದಿನ ತಿಂಗಳ ಸ್ಪಂದನೆ ಸಿಗದೇ ಇದ್ದರೆ ನಾವು ಉಗ್ರ ರೂಪವಾಗಿ ಹೋರಾಟ ಮಾಡ್ತೀವಿ ಅಂತೇಳಿ ನಿಮ್ಮ ಹಾಂ ಸರ್ ಮಾಡ್ತೀವಿ ಪ್ರತಿ ವರ್ಷ ಮಾಡ್ತೀವಿ ಸರ್ ಬಜೆಟಲ್ಲಿ. ಸರ್ ಅದೇ ಅವ್ರದ್ದು ಏನು ಎಮ್ಮಿದು ದಪ್ಪ ಚರ್ಮದಂಗೆ ಆಗಿದೆ ಸರ್ ಕೇಂದ್ರ ಸರ್ಕಾರದ್ದು. ಆದರೆ ಕಲಬುರಗಿ ಸ್ಪೆಷಲ್ ಅಂತಂದ್ರೆ ನಾವು ಮಲ್ತಾಯಿ ಮಕ್ಕಳು ಸೌತಿ ಮಕ್ಕಳು ಆದಂಗೆ ಆಗಿದೆ ಅವ್ರಿಗೆ. ಹಾಂ ಸರ್ ಸಂಸದರು ಅವರು ಸ್ಥಳೀಯ ಪ್ರದೇಶದ ಹಾಂ ಸರ್ ಹಳಿ ಸಂಸದ್ರು ಅವ್ರದ್ದು ಎಫರ್ಟ್ ಹಾಕಬೇಕು, ಮನವಿ ಕೊಡೋದು ಮಾಡ್ರೆ. ಆದ್ರೆ ಅವರು ಮನವಿ ಕೇಂದ್ರ ಸ್ಪಂದನೆ ಕೊಟ್ಟಿಲ್ಲ ಸರ್. ಈಗಿನ ಸಂಸದರು ಬರೀ ಅವರು ಅಷ್ಟಕ್ಕೆ ಸೀಮಿತ ಆಗ್ಯಾರ, ಮನವಿ ಕೊಡೋದು ಅಷ್ಟಕ್ಕೆ ಸೀಮಿತ ಆಗ್ಯಾರ. ಇವರು ಏನು ಆ ಲೆವೆಲ್ದ ಇದು ಮಾಡಲಾಗ್ಯಾರ ಸರ್, ವರ್ಕ್ ಮಾಡಲಾಗ್ಯಾರ. ಸರ್ ನಾವು ಪ್ರತಿ ಬಾರಿ ಹೋರಾಟ ಮಾಡೀವಿ ಸರ್. 7ನೇ ವರ್ಷ ಹಿಂಗಿದೆ ನಮ್ಮ ಸಂಘಟನೆ ರೀ. ಹಾಂ ಸರ್ ಇಲ್ಲ ಈ ಬಜೆಟ್ ಪ್ರಪೋಸ್ ಮಾಡೀವಿ ಸರ್ ನಾವು ರೀ. ಹಾಂ ಸರ್ ಹಾಂ ಸರ್ ಇಲ್ಲ ಪ್ರತಿ ಬಾರಿ ಮಾಡೀವಿ ಸರ್, ಬೇರೆ ಇಶ್ಯೂಗಳು ಮಾಡೀವಿ ರೀ. ಪ್ರತಿ ಟೈಮಿಗೆ ಹೋರಾಟ ಮಾಡ್ತಾನೆ ಕಂಟಿನ್ಯೂ ಪ್ರತಿ ಬಜೆಟ್ ಟೈಮಿಗೆ ಮಾಡೀವಿ ಸರ್. ಟೈಮಿಗೆ ನಾವು ಹೋರಾಟ ಮಾಡ್ತೀವಿ ರೀ ಸರ್. ಹೋದ ವರ್ಷ ಬಿಟ್ಟು ಹಚ್ಚಿ ವರ್ಷ ಸರ್ ಬ್ಲಡ್ನಾಗ ಲೆಟರ್ ಮಾಡೀವಿ ರೀ, ಬ್ಲಡ್ದಾಗ ಲೆಟರ್ ಮಾಡೀವಿ ರೀ. ನಮ್ಮ ವೇದಿಕೆದು ಒಂದು 4-5 ಜನದ ಬ್ಲಡ್ ತೊಗೊಂಡು ಬ್ಲಡ್ನಾಗ ಲೆಟರ್ ಮಾಡಿದ್ದೀವಿ ರೀ. ಹಾಂ ಸರ್ ಹಾಂ ಸರ್ ಸರ್ ಅವ್ರದ್ದು ಸರ್ ನಾವು ಸಂಸದ ಹಾಂ ಸರ್ ಹಾಂ ಸರ್ ಸರ್ ಈ ಕೇಂದ್ರ ಸರ್ಕಾರದ ಬಜೆಟ್ ಅದ ಅಂತೇಳಿ ಅವ್ರ ಕಡೆ ಬಟ್ ಮಾಡೀವಿ ಸರ್. ರಾಜ್ಯ ಸರ್ಕಾರದ ಬಜೆಟ್ ಇದ್ರಾಗದ ಸರ್. ಹಾಂ ಸರ್ ಇಲ್ಲ ಪೂರಾ ರಸ್ತೆ ಇಲ್ಲ ಸರ್, ಎಲ್ಲ ಪೂರಾ ಹದಗೆಟ್ಟವು ಸರ್, ಪೂರಾ ಹಾಂ.